ಹಬ್ಬಗಳಂದ್ರೇ ಖುಷಿ. ಅದರಲ್ಲೂ ಗಣೇಶ ಹಬ್ಬ ಬಂತು ಅಂದರೆ ಸಾಕು, ಗಣೇಶನ ದೇವರು ಅಂತ ನೋಡೋದಕ್ಕಿಂತ ಹೀರೋ ಥರ ಸೆಲೆಬ್ರೇಟ್ ಮಾಡೋದೇ ಹೆಚ್ಚು. ಯಾವುದೇ ಜಾತಿ, ಧರ್ಮ, ಬಡವ, ಶ್ರೀಮಂತ ಅನ್ನೋ ಯಾವುದೇ ಭೇದ ಭಾವ ಇಲ್ಲದೆ ಆಚರಿಸೋ ಗಣೇಶ ಹಬ್ಬ ಎಲ್ರಿಗೂ ವಿಶೇಷನೇ. ದಿನಾ ಕೆಲಸ ಅಂತ ಹೋಗೋರಿಗೆ ರಜಾ ಸಿಗ್ತಿದೆ ಅನ್ನೋ ಖುಷಿ, ತಿನ್ನೋ ಆಸೆ ಇರೋರಿಗೆ ವೆರೈಟಿ ತಿಂಡಿ ಸಿಗುತ್ತೆ ಅನ್ನೋ ಖುಷಿ, ಹೆಣ್ಮಕ್ಳಿಗೆ ಎಷ್ಟು ಮಾಡಿದರೂ ಮುಗಿಯೋದಷ್ಟು ಕೆಲಸ ಇದ್ದರೂ ನಗುತ್ತಲೇ ಎಲ್ಲವನ್ನು ಮಾಡುವ ಖುಷಿ, ಮಕ್ಕಳಿಗೆ ಗಣೇಶ ಅಂದರೆ ಹೊಸ ಫ್ರೆಂಡ್ ಸಿಕ್ಕಷ್ಟು ಖುಷಿ. ಇತ್ತೀಚೆಗಂತೂ ಹೆಣ್ಮಕ್ಳಿಗೆ ವರಮಹಾಲಕ್ಷ್ಮಿ ಹಬ್ಬ, ಗಂಡಸರಿಗೆ ಗಣೇಶ ಹಬ್ಬ ಮಾಡೋದು ಅಂದರೆ ಭಕ್ತಿಗಿಂತ ಅವರಿಗಿಂತ ಇವರಿಗಿಂತ ಅವರು ಚೆನ್ನಾಗಿ ಮಾಡಬೇಕು ಅನ್ನೋ ಪೈಪೋಟಿನೇ ಹೆಚ್ಚು. ಭಕ್ತಿಯ ನೆಪದಲ್ಲಿ ಹಬ್ಬ ಆಡಂಬರವಾಗಿ ಬಿಟ್ಟಿದೆ. ವರಮಹಾಲಕ್ಷ್ಮಿ ಹಬ್ಬ ಒಂದು ಮನೆಗಿಂತ ಇನ್ನೊಂದು ಮನೆಗೆ ಪೈಪೋಟಿಯಾದರೆ, ಗಣೇಶ ಹಬ್ಬ ಒಂದು ಏರಿಯಾಗಿಂತ ಇನ್ನೊಂದು ಏರಿಯಾದ ಮೇಲೆ ಪೈಪೋಟಿ ಅಷ್ಟೆ. ಒಂದು ಏರಿಯಾದವರು 5 ಅಡಿ ಗಣೇಶ ಅಂದರೆ ಪಕ್ಕದ ಏರಿಯಾದವರು 10 ಅಡಿ 12 ಅಡಿ ಅಂತ ಏರುತ್ತಲೇ ಹೋಗುತ್ತೆ. ಭಕ್ತಿ ಗೀತೆಗಳು ಕಡಿಮೆ ಆಗ್ತಾ ಸಿನಿಮಾ ಹಾಡುಗಳು, DJ ಹಬ್ಬರ ಹೆಚ್ಚಾಗ್ತಿದೆ. ಈ ಆಡಂಬರದ ಆಚರಣೆಯ ನಡುವಲ್ಲಿ ಈ ವರ್ಷ ನನಗೆ ವಿಶೇಷ ಅನಿಸಿದ್ದು ನಮ್ಮೂರಿನ ಮುದ್ದು ಮಕ್ಕಳ ಮುಗ್ಧ ಭಕ್ತಿ. ಒಳ್ಳೆ ಕೆಲಸಗಳನ್ನು ಮಾಡುವಾಗ ಕೈಯಲ್ಲಿ ದುಡ್ಡಿಲ್ಲದಿದ್ದರೂ ದೇವರ ಕೃಪೆಯಿಂದ ಕೆಲಸ ಸರಾಗವಾಗಿ ನಡೆಯುತ್ತದೆ ಅನ್ನೋದಕ್ಕೆ ಇದೊಂದು ಉತ್ತಮ ಉದಾಹರಣೆ. ಎಲ್ಲರೂ ಗಣೇಶನನ್ನು ಭಯ ಭಕ್ತಿಯಿಂದ ಪೂಜಿಸಿದರೆ, ಈ ಮಕ್ಕಳು ಗಣೇಶನೇ ತಮ್ಮ ಹೊಸ ಗೆಳೆಯನೆಂಬ ನವಿರಾದ ಸ್ನೇಹ ಪ್ರೀತಿಯ ಭಾವದಿಂದ ಆರಾಧಿಸುತ್ತಿದ್ದರು. ಮಕ್ಕಳಿಗೆ ಗಣೇಶ ಹಬ್ಬಕ್ಕೆ ತಾವೇ ಒಂದು ಪುಟ್ಟ ಗಣೇಶನಿಡಬೇಕು, ಪೂಜಿಸಬೇಕು, ಆರಾಧಿಸಬೇಕು ಅನ್ನೋ ಬಯಕೆ. ಅದಕ್ಕಾಗಿ ಅವರು ಮಾಡಿದ ಮೊದಲ ಕೆಲಸ ಕಲೆಕ್ಷನ್. ರಸ್ತೆಗೆ ಒಂದು ಹಗ್ಗವನ್ನು ಅಡ್ಡಲಾಗಿ ಕಟ್ಟಿ ಹೋಗಿ ಬರುವ ಗಾಡಿಗಳನ್ನು ಅಡ್ಡಗಟ್ಟಿ ಗಣೇಶನಿಡಲು ಹಣವನ್ನು ಕೇಳುತ್ತಿದ್ದ ರೀತಿ ಇದೆ. ಕೆಲವರು ತಮ್ಮ ಕೆಲಸಕ್ಕೆ ಅಡ್ಡಿ ಬಂದರೆಂದು ಬೇಸರಿಸಿಕೊಂಡು ಬೈದರೆ, ಮತ್ತೆ ಕೆಲವರು ತಮಗೆ ತೋಚಿದಷ್ಟು ಕೊಟ್ಟು ಹೋಗುತ್ತಿದ್ದರು. ಇನ್ನೂ ಕೆಲವರು ಕೊಡುವ ಮನಸ್ಸಿದ್ದರೂ ಕೈಯಲ್ಲಿ ಹಣವಿಲ್ಲದೆ ಫೋನ್ಪೇ, ಗೂಗಲ್ ಪೇ ಅನ್ನುತ್ತಿದ್ದರು. ಅದನ್ನು ಬಳಸದ ಮಕ್ಕಳಿಗೆ ಬೇಸರ ಆದರೆ ಆ ಬೇಸರವನ್ನು ಹೆಚ್ಚು ಹೊತ್ತು ಇಟ್ಟುಕೊಳ್ಳದೆ ಮತ್ತೆ ತಮ್ಮ ಕೆಲಸದ ಕಡೆ ಗಮನ ಹರಿಸುತ್ತಿದ್ದರು. ರೋಡಿನಲ್ಲಿ ಕಲೆಕ್ಷನ್ ಮಾಡಿದ ಮೇಲೆ ಮತ್ತೆ ಮನೆಗೆ ಹೋಗಿ ಕಲೆಕ್ಷನ್ ಮಾಡಿದ್ದಾಯಿತು. ಎಲ್ಲ ಕೂಡಿಸಿದಾಗ ಅವರ ಬಳಿ ಕಲೆಕ್ಟ್ ಆಗಿದ್ದು 3,070 ರೂಪಾಯಿ ಮಾತ್ರ. ಎಲ್ಲರೂ ಗುಂಪು ಕಟ್ಟಿಕೊಂಡು ಇಷ್ಟರಲ್ಲಿ ಹೇಗೆ ಹಬ್ಬ ಮಾಡೋದು, ಗಣೇಶ ತಂದರೆ ಪೂಜೆಗೆ ದುಡ್ಡಿರಲ್ಲ ಎಂಬ ಚಿಂತೆಯಲ್ಲೇ ದಿನ ಕಳೀತಾರೆ. ಆಗ ಮಕ್ಕಳ ಕಷ್ಟಕ್ಕೆ ಗಣೇಶನೇ ಕೆಲವರನ್ನು ಸಹಾಯ ಕಳಿಸ್ತಾನೆ. ಒಬ್ಬರು ಗಣೇಶ ಕೊಡಿಸ್ತೀನಿ ಅಂದರೆ ಮತ್ತೊಬ್ಬರು ಗಣೇಶ ಇಡೋಕ್ಕೆ ಜಾಗ ಕೊಡ್ತಾರೆ. ಪ್ರತಿದಿನದ ಪ್ರಸಾದಕ್ಕೆ ಊರಿನ ಹೆಣ್ಮಕ್ಕಳು ಸಹಕಾರ ನೀಡ್ತಾರೆ. ಒಟ್ಟಿನಲ್ಲಿ ಮಕ್ಕಳು ಖುಷಿಯಾಗಿ ಗಣೇಶನನ್ನು ಕೂರಿಸಲು ಎಲ್ಲ ಸಿದ್ಧ ಆಯಿತು. ಹಬ್ಬದ ದಿನ ಗಣೇಶ ಬರುವ ಮುನ್ನ ಹೊಸ ಗರಿಗಳನ್ನ ತಂದು ಸಿಂಗರಿಸಿ ಗಣೇಶನಿಗಾಗಿ ಕಾಯುತ್ತಾ ಕೂತ್ಕೋತಾರೆ. ಎಲ್ಲರೂ ಕಾತುರದಿಂದ ಕಾಯುತ್ತಿದ್ದ ಮುದ್ದು ಗಣಪನ ಮೂರ್ತಿ ಬಂದೇ ಬಿಡ್ತು. ಜೋಪಾನವಾಗಿ ಗಣೇಶನನ್ನು ಆಟೋಯಿಂದ ಕೆಳಗಿಳಿಸಿ ಗಣೇಶನನ್ನು ಕೂರಿಸಲು ಎಲ್ಲ ತಯಾರಿ ಮಾಡ್ಕೋತಾರೆ. ಬಾಳೆ ಎಲೆ
ಗಡ್ರಪ್ಪ, ಮನ್ವಿತಾ, ಪರೀಕ್ಷಿತ್, ಪೂಜಾರಪ್ಪ, ಕೃಷ್ವಿ, ಮಾರುತಿ, ನಿತಿನ್, ರೈಟ್. ಗಣೇಶನನ್ನು ಕೂರಿಸುವ ಮುನ್ನ ಎಲ್ಲರ ಪರಿಚಯ ಆಯಿತು. ಎಲ್ಲ ಏನ್ ಮಾಡ್ತಾ ಇದ್ರಿ? ನೀಟಾಗಿರೋ ಕೂತ್ಕೊಂಬ. ಒಂದಿಷ್ಟು ಕಿತ್ಕೊಂಬ ಸಾಕು. ಹಿಂಗೆ ಇರ್ಲಿ ಗೌರಿ ಗೌರಿ ಇಲ್ಲೇ ಕುರ್ಸ್ಕೊಂಡ್ಬಿಡು. ಆಗಲ್ಲ ಅಲ್ಲಿ ಬಿಡು. ಎತ್ತಿಕರ ಈಗ ತಡಿ ಪಂಚೆ ಕಟ್ಬಿಡ ತಡಿ. ಹಾ ಕೊಡಮ್ಮ, ಸಖತ್ತಾಗೈತಿ. ಹಾ ಇರ್ಲಿ ಪರವಾಗಿಲ್ಲ. ಎಲ್ಲರ ಸಮ್ಮುಖದಲ್ಲಿ ಶಾಸ್ತ್ರೋಕ್ತವಾಗಿ ಗೌರಿ ಗಣೇಶನನ್ನು ಕೂರಿಸಿ ಪೂಜಿಸಿ ಸರಳ ಸುಂದರವಾಗಿ ಹಬ್ಬವನ್ನು ಪೂರೈಸಿದರು. ಆದರೆ ಅವರ ಹುಮ್ಮಸ್ಸು ಉತ್ಸಾಹ ಮಾತ್ರ ಅದ್ದೂರಿ ಭರ್ಜರಿಯೇ. ಗಣೇಶನನ್ನು ಪೂಜಿಸಲು ಬಂದಿದ್ದು ಕೂಡ ನಮ್ಮ ಪುಟ್ಟ ಪೂಜಾರಿ ಪರೀಕ್ಷಿತ್, ಎಲ್ಲರ ಪ್ರೀತಿಯ ಪರಿ. ಹಂಗೆಲ್ಲ ಹಾಕೋದು ಹಿಂದೆ ಟೈಟ್ ಮಾಡ್ರಿ ಅಷ್ಟೇ. ಮೇಲ್ ಕಾಣುತ್ತೆ. ತಡಿ ತಡಿ ಆ ಕಡೆ ಹೇಳ್ಕೊಂಡು ಆ ಕಡೆ ಪಂಚಾಯತ್ ಬಿಟ್ಬಿಡು ಹೋಗೋಣ. ತಡಿ ತಡಿ ಅಷ್ಟು ಮಾಡಿದ್ಯಾ? ಬರೋಣ, ಅವ್ರೇನ್ ಮಾಡಿದ್ರು ಎಲ್ಲ ಚೆನ್ನಾಗವೆ. ಶುಕ್ಲದ ಚೌತಿಯೆಂದು ನೀ ಮನೆ ಮನೆಗೂ ದಯಮ ಹರಸು ಎಂದು, ಭಾದ್ರಪದ ಶುಕ್ಲದ ಚೌತಿಯೆಂದು ನೀ ಮನೆ ಮನೆಗೂ ದಯ ಮಾಡಿ ಹರಸು ಎಂದು. ವಕ್ರತುಂಡ ಮಹಾಕಾಯ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಗುರು ಬ್ರಹ್ಮ ಕಡ್ಡಿ ಹಚ್ಚಿ ಎಲ್ಲಾರ್ತಿ ಮಾಡ್ಬೇಕಲ್ಲ.
ಮತ್ತೆ ಸಂಜೆಗೆ ಪೂಜೆ ಎಂದು ತಯಾರಿ ಮಾಡಿಕೊಳ್ಳಲು ಬಂದವರು ನೋಡಿ ಹೇಗೆ ಎಷ್ಟು ಜವಾಬ್ದಾರಿಯಿಂದ ಕೆಲಸ ಮಾಡ್ತಿದ್ದಾರೆ ಅಂತ. ಅವರೇ ಗುಡಿಸಿ ಸಾರಿಸಿ ರಂಗೋಲಿ ಇಟ್ಟು ಎಲ್ಲನೂ ಸಿದ್ಧ ಮಾಡಿದ್ರು. ಇನ್ನೇನು ಪೂಜೆ ಶುರು ಮಾಡಬೇಕು ಅನ್ನೋಷ್ಟರಲ್ಲಿ ಬಂದೇ ಬಿಟ್ಟ ಮಳೆರಾಯ. ಮಳೆಯಿಂದ ಗಣೇಶನನ್ನು ರಕ್ಷಿಸಲು ಮಕ್ಕಳ ಪರದಾಟ ಶುರು. ಎಲ್ಲರನ್ನೂ ರಕ್ಷಿಸುವ ಗಣೇಶನಿಗೆಂದು ಮಕ್ಕಳ ರಕ್ಷೆ. ಹೇಗೋ ಅಂದಿನ ಪೂಜೆಯನ್ನು ಮಳೆಯಲ್ಲೇ ಮಾಡಿ ಮುಗಿಸಿದ್ರು. ಗಣಪತಿ ಬಪ್ಪ ಮರುದಿನ ಬೆಳಗ್ಗೆ ಸ್ಕೂಲ್ಗೆ ಹೋಗುವ ಗಡಿಬಿಡಿಯಲ್ಲೂ ಬೆಳಗ್ಗೆ ಸಂಜೆ ಕೂಡ ಪೂಜೆ ಮಾಡಿದರು. ಮಾರನೇ ದಿನವೇ ಬಂದೇ ಬಿಟ್ಟಿತು ಗಣೇಶನಿಗೆ ವಿದಾಯ ಹೇಳುವ ಸಮಯ. ನಮ್ಮ ಮನೆಯಿಂದ ಪ್ರಸಾದ ಮತ್ತು ಊರಿನವರಿಗೆಲ್ಲ ಊಟದ ವ್ಯವಸ್ಥೆಯಾಯಿತು. ಮತ್ತೆ ಕೊನೆಯದಾಗಿ ಗಣೇಶನಿಗೆ ವಂದಿಸಿ ಪ್ರಸಾದ ಊಟ ಸವಿದು ತಮಟೆ ಮಕ್ಕಳ ಡ್ಯಾನ್ಸ್ ಮೂಲಕ ಗಣೇಶನಿಗೆ ವಿದಾಯ ಹೇಳಿದರು. ಬಿಡದಂತೆ ಸುರಿಯುತ್ತಿದ್ದ ಮಳೆಗೂ ಕೂಡ ಮಕ್ಕಳ ಉತ್ಸಾಹವನ್ನು ಕಿಂಚಿತ್ತೂ ಕಡಿಮೆಗೊಳಿಸಲಾಗಲಿಲ್ಲ. ಗಣೇಶನಿಗೆ ಈ ವರ್ಷಕ್ಕಷ್ಟೇ ವಿದಾಯ. ಮತ್ತೆ ಮುಂದಿನ ವರ್ಷ ತಂದೆ ತರುವನು ಹೊಸ ಯಶಸ್ಸಿನ ಪರಿಚಯ. ಎಲ್ಲರ ಮನದಲ್ಲೂ ದ್ವೇಷವ ಅಳಿಸಿ ಪ್ರೀತಿಯ ತುಂಬುವ ಹೊಸ ಸಮಯ. ಥ್ಯಾಂಕ್ಸ್ ಫಾರ್ ವಾಚಿಂಗ್.